ನಾಗವಳ್ಳಿ ಪಿಎಂ ಶ್ರೀ ಶಾಲೆಯಲ್ಲಿ ಸಾವಿತ್ರಿಬಾಯಿ ಪುಲೆ ಜನ್ಮದಿನಾಚರಣೆಯ ಅಂಗವಾಗಿ ಚಿತ್ರ ಬಿಡಿಸುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ತಾಲೂಕಿನ ನಾಗವಳ್ಳಿ ಗ್ರಾಮದಲ್ಲಿರುವ ಪಿಎಂ ಶ್ರೀ ಶಾಲೆಯಲ್ಲಿ ಅಕ್ಷರಮಾತೆ ಸಾವಿತ್ರಿಬಾಯಿ ಪುಲೆ ಜನ್ಮದಿನಾಚರಣೆಯ ಅಂಗವಾಗಿ ಶಾಲಾ ಸುತ್ತುಗೋಡೆಗೆ ಚಿತ್ರ ಬಿಡಿಸುವ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಶ್ರೀನಿವಾಸ್ ಚಾಲನೆ ನೀಡಿದರು. ಇದೇ ವೇಳೆ ಚಿತ್ರಕಲಾವಿದ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಸಿಎನ್ ಸಂಪತ್ ಕುಮಾರ್ ಮಾತನಾಡಿ, ನಾವೆಲ್ಲರೂ ಸಮಾನವಾಗಿ ಅಕ್ಷರವನ್ನು ಕಲಿತು ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದೇವೆ ಎಂದರೆ ಅದಕ್ಕೆ ಕಾರಣ ಸಾವಿತ್ರಿಬಾಯಿ ಪುಲೆ ಅವರು. ದೇಶದ ಮೊಟ್ಟಮೊದಲ ಶಿಕ್ಷಕಿ, ಅಕ್ಷರ ಕಲಿಸಿದ ತಾಯಿ, ಅದಕ್ಕೆ ಅವರನ್ನು ಮಾತೆ ಎಂದು ಕರೆಯುತ್ತೇವೆ ಎಂದರು. ಸಾವಿತ್ರಿ ಪುಲೆಯವರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂತ ಹೇಳಿದ್ರೆ ದಿನಗಟ್ಟಲೂ ಕೂಡ ನಾವು ಮಾತಾಡಲಿಕ್ಕೆ ಅವಕಾಶಗಳಿದೆ ಅಂತ ಅನ್ಕೊಳ್ತೇನೆ. ಆದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ವಾಕ್ಯವನ್ನು ಓದಿದೆ. ಜನ ಓದುವ ಹಾಗೆ ಏನಾದರೂ ಬರೆದಿಟ್ಟು ಹೋಗಿ, ಇಲ್ಲ ಜನ ನಿಮ್ಮ ಬಗ್ಗೆ ಬರೆಯುವ ಹಾಗೆ ಏನಾದರೂ ಕಾರ್ಯ ಮಾಡಿ ಹೋಗಿ. ಒಳ್ಳೆಯ ಒಂದು ಸ್ಲೋಗನ್ನು, ಒಂದು ಘೋಷವಾಕ್ಯವನ್ನು ಬರೆದಿರುವಂಥದ್ದು ನಿಜವಾಗೂ ಕೂಡ ಮನಸ್ಸನ್ನು ತಟ್ಟುವಂಥದ್ದು. ಅಂಥ ಒಂದು ಕಾರ್ಯವನ್ನು, ಅಂಥ ಒಂದು ಕೆಲಸವನ್ನು ಸಾವಿತ್ರಿ ಪುಲೆ ಅವರು ಮಾಡಿದ್ದಾರೆ. ನಿಜವಾಗಿಯೂ ಕೂಡ ಇವತ್ತು ನಾವು ಸ್ವತಂತ್ರವಾಗಿ ಈ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ, ಮಹಿಳೆಯರು, ಮಕ್ಕಳು ಕೂಡ, ಹುಡುಗಿಯರು ಎಲ್ಲರೂ ಕೂಡ ಇವತ್ತು ಅಕ್ಷರವನ್ನು ಕಲಿತಾ ಇದ್ದೀವಿ. ಇವತ್ತು ಕೂಡ ಈ ಸಮಾಜದಲ್ಲಿ ಒಂದು ಮುಖ್ಯವಾಹಿನಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ನಾವು ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೂಲತಃ ಅದರ ಎಲ್ಲ ಕೀರ್ತಿಗಳು ಕೂಡ ನಿಮಗೆ ಗೊತ್ತಿದೆ, ಸಾವಿತ್ರಿ ಪುಲೆ ಅವರಿಗೆ ಸಲ್ಲುತ್ತೆ ಅಂತೇಳಿ. ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ಮಾತನಾಡಿ, ಸಾವಿತ್ರಿಬಾಯಿ ಪುಲೆ ಅವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಲು ಹಾಗೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಿಕ್ಕೆ ಮಹಾರಾಷ್ಟ್ರದ ಪುಣೆಯಲ್ಲಿ ಶಾಲೆಯನ್ನು ತೆರೆಯಲು ಆರಂಭಿಸಿದರು. ಅಷ್ಟಲ್ಲದೆ ಅನೇಕ ಸಮಾಜ ಸೇವಾ ಕಾರ್ಯವನ್ನು ಮಾಡಿದರು ಎಂದು ಸಾವಿತ್ರಿಬಾಯಿ ಪುಲೆ ಅವರನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಶಾಂತಿ, ಪ್ರಭಾವತಿ, ಪುಟ್ಟನಂಜಮ್ಮ, ಎಸ್ಡಿಎಂಸಿ ಅಧ್ಯಕ್ಷ ಸಿದ್ದರಾಜು, ಶಾಲೆಯ ಮುಖ್ಯ ಶಿಕ್ಷಕಿ ಶಾಂತಿ, ಚಿತ್ರಕಲಾವಿದರ ಸಂಘದ ಅಧ್ಯಕ್ಷ ರವಿತೇಜ್, ಕಾರ್ಯದರ್ಶಿ ಆರ್ಟಿಸ್ಟ್ ಅನಿ, ದುಂಡು ಮಹದೇವಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನಿತರ ದಾರ್ಶನಿಕರ ಜಯಂತಿಗಳನ್ನ ಆಚರಣೆಯನ್ನ ಮಾಡ್ತೇವೆ. ಶಾಲೆಯಲ್ಲಿ ಮಕ್ಕಳಾದ ನಮಗೆ, ವಿದ್ಯಾರ್ಥಿಗಳಾದ ನಮಗೆ ಶಿಕ್ಷಕರಂದ್ರೆ ಅಚ್ಚುಮೆಚ್ಚು. ಶಿಕ್ಷಕರಿರ್ಬೋದು, ಶಿಕ್ಷಕರಾಗಿರ್ಬೋದು. ಹಾಗೇನೆ ವಿಶೇಷವಾಗಿ ಸಾವಿತ್ರಿ ಬಾಪುಲೆ ಅವರನ್ನು ಯಾಕೆ ನೆನೆಸ್ಕೋತಾರೆ ಅಂತ ಹೇಳಿದ ತಕ್ಷಣ, ಸುಮಾರು 150 ವರ್ಷಗಳ ಹಿಂದೆ ಅವರು ಈ ಒಂದು ಕ್ರಾಂತಿಕಾರಿಕ ಬದಲಾವಣೆಯನ್ನ ತರೋದ್ರ ಮೂಲಕ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡೋಕೆ, ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಿಕ್ಕೋಸ್ಕರ ಅವರು ಪುಣೆನಲ್ಲಿ, ಮಹಾರಾಷ್ಟ್ರದ ಪುಣೆನಲ್ಲಿ ಶಾಲೆಗಳನ್ನ ತೆರೀತಾ ಹೋಗ್ತಾರೆ. ನಾವು ಇತಿಹಾಸದ ಪಾಠಗಳಲ್ಲಿ ಓದುವಂತ ಸಂದರ್ಭದಲ್ಲಿ, ಧಾರ್ಮಿಕ ಸುಧಾರಕರು ಎನ್ನುವಂತ ಪಾಠಗಳಲ್ಲಿ ನೋಡುವಂತ ಸಂದರ್ಭದಲ್ಲಿ ಜ್ಯೋತಿಬಾ ಫುಲೆ ಮತ್ತೆ ಸಾವಿತ್ರಿಬಾ ಫುಲೆ ಇವರು ಸತ್ಯ ಶೋಧಕ ಸಮಾಜದ ಸ್ಥಾಪಕರು. ಆ ನಿಟ್ಟಿನಲ್ಲಿ ಅವರ ಒಂದು ಜ್ಯೋತಿಬಾ ಫುಲೆ ಅವರ ಪತ್ನಿಯಾದಂತಹ ಈ ಸಾವಿತ್ರಿಬಾ ಫುಲೆ ಅವರು ಜ್ಯೋತಿಬಾ ಫುಲೆ ಅವರಿಂದ ಪ್ರೇರಣೆಗೊಂಡು ಅವರು ಏನ್ ಮಾಡ್ತಾರೆ ಅಂದಾಗ ಶಾಲೆಗಳನ್ನು ತೆರೆದು ಹೆಣ್ಣು ಮಕ್ಕಳಿಗೆ ಶಾಲೆಗಳನ್ನು ಕಲ್ಪಿಸ್ತಾರೆ. ಇವತ್ತು ಏನು ಸರ್ಕಾರ ಏನು ಸೌಲಭ್ಯಗಳನ್ನ ಕೊಡ್ತಾ ಇದೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇರ್ಬೋದು, ಮಕ್ಕಳಿಗೆ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿಗೆ ಪ್ರೋತ್ಸಾಹನ ಕೊಡ್ತಾ ಇರುವಂತದ್ದು, ಮತ್ತೆ ವಿಧವೆಯರ ಮಕ್ಕಳನ್ನ ಸಾಕುವಂಥದ್ದು, ಯಾರು ದಿಕ್ಕಿಲ್ಲದ ಮಕ್ಕಳನ್ನ ಅನಾಥಾಶ್ರಮಗಳು ಇವತ್ತು ಏನು ಕಾಣ್ತಾ ಹೋಗ್ತೀವಿ ಅವೆಲ್ಲವನ್ನು ಕೂಡ ಅವತ್ತೇ ಮತ್ತೆ ಸಾವಿತ್ರಿ ಬಾಪುಲೆ ಅವರು ಆ ಒಂದು ಸಮಾಜ ಸೇವಾ ಕಾರ್ಯಗಳನ್ನ ಮಾಡಿದಂಥವ್ರು.